50,000 ಹಣಕ್ಕಾಗಿ ಚಿಕ್ಕೋಡಿ ಗ್ರಾಮದಲ್ಲಿ 9 ತಿಂಗಳ ಗರ್ಭಿಣಿಯನ್ನ ಹತ್ಯೆ ಮಾಡಿರುವಂತಹ ಪ್ರಕರಣದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕೋಡಿ ಗ್ರಾಮದಲ್ಲಿ 9 ತಿಂಗಳ ಗರ್ಭಿಣಿಯನ್ನ ಹತ್ಯೆ ಮಾಡಲಾಗಿದೆ. 50,000 ಹಣಕ್ಕಾಗಿ ತುಂಬು ಗರ್ಭಿಣಿ ಹತ್ಯೆ ಮಾಡಿದ್ದಾನೆ ಕೀಚಕ. ಕೊಲೆ ನಡೆದು 13 ದಿನದ ಬಳಿಕ ಪಾಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಡಿಸೆಂಬರ್ 20ನೇ ತಾರೀಕು ಅಥಣಿ ತಾಲೂಕಿನ ಚಿಕ್ಕೋಡಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿತ್ತು. ಆರೋಪಿ ಅಪ್ಪಯ್ಯನಿಗೆ ಕೆಲ ತಿಂಗಳ ಹಿಂದಷ್ಟೇ 50,000 ಹಣವನ್ನ ಸಾಲದ ರೂಪದಲ್ಲಿ ಸುವರ್ಣ ಅವರು ಕೊಟ್ಟಿರ್ತಾರೆ. ಸುವರ್ಣ ಅವರ ಅಕ್ಕನ ಗಂಡ ಈ ಅಪ್ಪಯ್ಯ. ಸೊ ಈಕೆಗೆ 9 ತಿಂಗಳ ಗರ್ಭಿಣಿ. ಸೊ ಎಲ್ಲ ಆಸ್ಪತ್ರೆಯ ಖರ್ಚಿಗಾಗಿ ಹಣ ವಾಪಸ್ ಬೇಕಾಗಿರುತ್ತೆ. ಕೇಳಿದಾಗ ಹಣವನ್ನು ಹಿಂತಿರುಗಿಸೋದಕ್ಕೆ ಆತ ನಿರಾಕರಿಸಿ ನಂತರ ಹತ್ಯೆಗೈದು ಎಸ್ಕೇಪ್ ಆಗಿದ್ದ. ಆ ನಂತರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಅಪ್ಪಯ್ಯನನ್ನ ಹುಡುಕಿ ಕರೆತಂದಿದ್ದಾರೆ. ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನುವಂಥ ಒಂದು ವಿಚಾರವನ್ನ ಅವನು ಒಪ್ಕೋತಾನೆ. ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಠಪತಿ ಅಂತ ಹೇಳ್ಬಿಟ್ಟು. ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಗಂಡ. ಯಾವ ವಿಚಾರಕ್ಕೆ ಕೊಲೆ ಆಗಿರೋದು ಅನ್ನೋಂಥದ್ದು ನಾವು ವಿಚಾರಣೆ ಮಾಡಿದಾಗ ಮೃತೆಯಾದಂಥ ಸುವರ್ಣ ಇವನಿಗೆ ಹಲವಾರು ಬಾರಿ ಸಣ್ಣ ಪುಟ್ಟು ದುಡ್ಡಿನ ಸಹಾಯವನ್ನ ಮಾಡಿರ್ತಾಳೆ. ಈ ಆರೋಪಿ ಅಪ್ಪಯ್ಯ ಮಠಪತಿ ಸುಮಾರು ಕಡೆ ಸಾಲ ಮಾಡ್ಕೊಂಡಿರ್ತಾನೆ. ಇವನ ಒಟ್ಟು ಸಾಲ ಇಲ್ಲಿವರೆಗೂ ನಮಗೆ ಲೆಕ್ಕಕ್ಕೆ